ಭಾರತ ಮೇಲಿನ ದಾಳಿಗೆ ಚೀನಾ ಮಿಸೈಲ್ ಬಳಕೆಯಾಗಿದೆ. ಪಾಕಿಸ್ತಾನಕ್ಕೆ ಯಾವುದೇ ಶಸ್ತ್ರಾಸ್ತ್ರ ಪೂರೈಕೆ ಆಗಿಲ್ಲ ಅಂತ ಭಾರತದ ಆರೋಪವನ್ನ ಈಗ ಚೀನಾ ತಳ್ಳಿ ಹಾಕ್ತಾ ಇದೆ. ಇದರ ನಡುವೆ ಚೀನಾ ಮಿಸೈಲ್ ಬಗ್ಗೆ ಭಾರತ ಸಾಕ್ಷ್ಯವನ್ನ ನೀಡಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸಿಲ್ಲ ಅಂತ ಮತ್ತೊಂದು ಕಡೆ ಚೀನಾ ಹೇಳ್ತಾ ಇದೆ. ಚೀನಾ ಹೇಳ್ತಾ ಇರುವಂತಹ ಸ್ಪಷ್ಟನೆ, ನಾವು ಯಾವುದೇ ಶಸ್ತ್ರಾಸ್ತ್ರವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ, ಪೂರೈಕೆ ಮಾಡಿಲ್ಲ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸಾಕ್ಷ್ಯವನ್ನ ಮುಂದಿಡ್ತಾ ಇದೆ. ಪಾಕಿಸ್ತಾನ ಭಾರತದ ಮೇಲೆ ಮಾಡಿದಂತಹ ದಾಳಿ, ಆ ದಾಳಿಯ ಸಂದರ್ಭದಲ್ಲಿ ಚೀನಾ ನಿರ್ಮಿತ ಕ್ಷಿಪಣಿಗಳು ಬಳಕೆಯಾಗಿರೋದು ಸಾಬೀತಾಗಿದೆ. ಭಾರತ ದಾಳಿಗೆ ಬಿಲ ಸೇರಿದ್ದಂತಹ ಸೇನಾ ಮುಖ್ಯಸ್ಥ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಇದೀಗ ಪ್ರತ್ಯಕ್ಷವಾಗಿದ್ದಾನೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾನೆ ಪಾಕ್ ಸೇನಾ ಮುಖ್ಯಸ್ಥ. ಸೈನಿಕರ ಆರೋಗ್ಯವನ್ನ ವಿಚಾರಿಸಿದ ಮುನೀರ್. ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನದಿಂದಾದಂತಹ ದಾಳಿ, ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ, ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ಕೂಡ ನೀಡಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ನಾಪತ್ತೆಯಾಗಿತ್ತು. ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಗಳು ಬರ್ತಾ ಇರಲಿಲ್ಲ. ಈಗ ಕದನ ವಿರಾಮ ಘೋಷಣೆಯಾಗಿದೆ. ಅದಾದ ನಂತರ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಪ್ರತ್ಯಕ್ಷವಾಗಿದ್ದಾನೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಪಾಕಿಸ್ತಾನದ ಸೈನಿಕರನ್ನ ಮಾತನಾಡಿಸುವಂತಹ ಪ್ರಯತ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆರೋಗ್ಯ ವಿಚಾರಿಸ್ತಾ ಇರುವ ಸೇನಾ ಮುಖ್ಯಸ್ಥ ಮುನೀರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.